ನಾವಿರೋದು ಹೀಗೆ. ಫುಲ್ ಹಾಕಿಣ. ಹಾಂ ಸಾಕು ಬಿಡಿ. ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಮತ್ತೊಂದು ಅಲ್ಲ, ಈ ವರ್ಷದ ಮೊದಲ ರೈಡ್ಗೆ ಸ್ವಾಗತ. ಎಷ್ಟು ತಿಂಗಳಾಯಿತು ಗೊತ್ತಾ ನಾನು ರೈಡ್ ಹೋಗಿ. ಲಾಸ್ಟ್ ನಾನು ಹೋಗಿ ಬಂದಿದ್ದು ಮೈಸೂರಿಗೆ, ದಸರಾದಲ್ಲಿ ಹೋಗಿ ಬಂದಿದ್ದು ನಾನು ರೈಡು. ಇವತ್ತು ಹೋಗ್ತಾ ಇದ್ದೀನಿ. ಡ್ರೋನ್ ತಗೊಂಡೆ, ಒಂದು ರೈಡು ಕೂಡ ಮಾಡೋಕ್ಕಾಗಲಿಲ್ಲ. ಸೊ ಫೈನಲಿ ಮಾದಪ್ಪ ಫಸ್ಟ್ ಬಂದಿನಿ ಇಲ್ಲೇ ಆರಿಸು ಅಂತ ಕರ್ಸ್ಕೊಂತವ್ರೆ. ಸೊ ಹಂಗಾಗಿ ಇವತ್ತು ನಾನು ನನ್ನ ಫ್ರೆಂಡು ಕಾರ್ತಿಕು ಹೊಸದು ಎಕ್ಸ್ಪಲ್ಸ್ 210 ಎಕ್ಸ್ಪಲ್ಸ್ 210 ತಗೊಂಡಿದ್ದಾನೆ ನನ್ನ ಫ್ರೆಂಡು ಕಾರ್ತಿಕು. ಸೊ ಅವನ ಗಾಡಿನೂ ಪೂಜೆ ಮಾಡಿಸ್ಬೇಕಾಯ್ತು. ಹಂಗೆ ನಾನು ಹೋಗೋಣ ಅಂತ ಅವನ ಜೊತೆ ಹೋಗ್ತಾ ಇದ್ದೀನಿ. ಯಾರ್ಯಾರು ಹೋಗ್ತಾ ಇರೋದು ಅಂದರೆ ನಾನು, ನನ್ನ ಫ್ರೆಂಡು ಕಾರ್ತಿಕು ಮತ್ತು ನನ್ನ ಫ್ರೆಂಡ್ ಒಬ್ಬರು, ಅವ್ರ ಹೆಸರು ನೆನಪಾಗ್ತಾಯಿಲ್ಲ, ಅಲ್ಲೇ ಹೋಗಿ ಕೇಳ್ತೀನಿ ಬನ್ನಿ. ಸೊ ಗಾಡಿ ಸೌಂಡು ಡಿಫ್ರೆನ್ಸ್ ಗೊತ್ತಾಗ್ತಾ ಇರ್ಬೋದು. ಎಕ್ಸಸರೀಸ್ ಹಾಕ್ಸಿದ್ದೀನಿ, ತುಂಬ ದುಡ್ಡು ಖರ್ಚು ಮಾಡಿಬಿಟ್ಟಿದ್ದೀನಿ ಇತ್ತೀಚೆಗೆ ಗಾಡಿ ಮೇಲೆ. ರೈಡ್ ಅಂತೂ ಒಂದೂ ಮಾಡಿಲ್ಲ, ದುಡ್ಡು ಮಾತ್ರ ಚೆನ್ನಾಗಿ ಖರ್ಚು ಮಾಡಿದ್ದೀನಿ. ಅದ್ರ ಬಗ್ಗೆ ಆದರೆ ಸಪ್ರೇಟಾಗಿ ಒಂದು ವಿಡಿಯೋ ಮಾಡ್ತೀನಿ, ಬೇಕಂದರೆ ಕಮೆಂಟ್ ಮಾಡಿ ತಿಳಿಸಿ. ಓಹೋ ಹಾಕಿರೋದು ನೋಡ ಗಾಡಿನ ಅಮ್ಮ. ಡುಮುಕು 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 ಡುಮುಕು. ಏಯ್ ಹಾಂ, ನಿನ್ಗೆ ಉರ್ಸಾನೆ ಅಂತಾನೆ ಲೇಟಾಗಿ ಬಂದೆ. ಫೋಟೋ ತೆಗಿಬೇಕಾ? ಹಾಂ ಏನು ಬ್ರೋ, NS ಥರ ಇದ್ರೆ ಅದು NS ಮರ್ಯಾದೆ ಇರಲ್ಲ. ಡಿಫ್ರೆಂಟಾಗಿರಬೇಕು. ಸೊ ಗೈಸ್ ಹೋಗ್ತಾ ಇದ್ದೀವಿ 3 ಜನ. ಇವ್ರ ಹೆಸರು ಮಂಜು ಬ್ರೋ ಅಂತ, ನನ್ನ ಅವ್ರ ಫ್ರೆಂಡು. ಸೊ ಹೊರಟಿದ್ದೀವಿ ಇವಾಗ ಇಲ್ಲಿಂದ. ಗಾಯ್ಸ್ ನನ್ನ ಫ್ರೆಂಡು ಹೊಸ ಗಾಡಿ ತಗೊಂಡು ಪೆಟ್ರೋಲ್ ಹಾಕ್ಸೋಗು ಅಂದರೆ ಬಂಕೊಳಗಡೆ ಹೋಗಿ ಬಂದ್ಬಿಟ್ಟು ಡೆನ್ಸಿಟಿ ಕಮ್ಮಿ ಐತಿ ಅಂತ ಅವನೇ ಪ್ರಜೆ. ಹೊಸ ಗಾಡಿ ಏನು ಮಾಡ್ತೀರಾ? ನೋಡಿ ಹೋಯ್ತವನೇ ಈಗ ಹಾಕ್ಸ್ಕೊಂಬಂದ್ಬಿಟ್ಟು. ನಮ್ಮ ಮಂಜು ಬ್ರೋ ಮುಂದೆ ಹೋಗ್ಬಿಟ್ಟಿದ್ದಾರೆ, ಎಲ್ಲಿದ್ದಾರೋ ಗೊತ್ತಿಲ್ಲ. ಒಂದು 2 ಬಂಕಲ್ಲಿ ಪೆಟ್ರೋಲ್ ಹಾಕ್ಸೋ ಥರ ಹೋಗಿ ಬಂದ, ಅವ್ರ ಮುಂದೆ ಹೊಂಟೋದ್ರು. ಸೊ ಗೈಸ್ ಚನ್ನಪಟ್ಟಣ ಬಂದಿದ್ದೀವಿ ಇವಾಗ. ಚನ್ನಪಟ್ಟಣ ಬಸ್ ಸ್ಟಾಪು. ಚಿಕ್ಕ ಹುಡುಗ ಇದ್ದಾಗ ಇಲ್ಲಿಗೆ ಬಸ್ ಬೆಂಗಳೂರಿಂದ ಬಂದು ಇಲ್ಲಿಂದ ಆಟೋ ಹೊತ್ಕೊಂಡು ನಮ್ಮೂರ್ಗೆ ಹೋಗ್ತಾ ಇದ್ದ ಗೈಸ್. ಬ್ಯೂಟಿಫುಲ್ ಮೆಮೊರೀಸ್ ಬ್ರೋ. ಬ್ಯೂಟಿಫುಲ್ ಇಲ್ಲಿ ಹೋಗಿ ಒಳಗಡೆ ಹೋಗಿ ಅಲ್ಲಿಂದ ಆಟೋ ತೊಗೊಂಡು ಹೋಗ್ತಾ ಇದ್ದ ನಮ್ಮೂರಿಗೆ. ಓಕೆ ಬನ್ನಿ ಹೋಗೋಣ. ಹಾಂ ಇದ್ರೆ ಒಂದು ಟೀ ಬ್ರೇಕ್ ಹಾಕೋಣ. ಹಂಗೆ ಇಲ್ಲೆಲ್ಲ ಲ್ಯಾಂಡ್ ಮಸ್ತಾಗಿದೆ. ಮತ್ತು ಹಿಂದೆ ಟೀ ಹಾಕೊಂಡಲ್ಲಿ ಒಂದು ಡ್ರೋನ್ ಶಾಟ್ ತೆಗೆಯೋಣ.
ಸೊ ಗಾಯ್ಸ್, ತುಂಬ ಹೊತ್ತಾಯ್ತು ಇಲ್ಲಿ ಬಂದು. 1 ಅವರ್ ಹತ್ತತ್ರ ಆಗಿ ಹೋಯ್ತು ಅನಿಸುತ್ತೆ. ಡ್ರೋನ್ ಶಾಟ್ ಎಲ್ಲ ತಗೊಂಡು ಹೋಗ್ತಾ ಇದ್ದೀವಿ ಇಲ್ಲಿಂದ. ಇವಾಗ ಇಲ್ಲಿ ಲೆಫ್ಟ್ ಎತ್ಕೊಂಡು ಇಲ್ಲಿಂದ ಹೋಗೋಣ ಅಂತ ಪ್ಲ್ಯಾನು. ಸೊ ಗಾಯ್ಸ್ ನೋಡಿ, ಕೆರೆ ಈ ಕಡೆನೂ ಮಸ್ತ್ ವ್ಯೂ, ಆ ಕಡೆನೂ ಮಸ್ತ್ ವ್ಯೂ. ಮಳವಳ್ಳಿ ಪಟ್ಟಣ. ಅಲ್ಲ ಟ್ರ್ಯಾಕ್ಟ್ರಲ್ಲಿ ಆಫ್ ರೋಡ್ ಮಾಡ್ತವ್ರೆ ಕಲ್ಲ, ಕ್ರೇಜಿ. ಸೊ ಗಾಯ್ಸ್, ನಾವು ಲಾಸ್ಟ್ ಟೈಮ್ ಬಂದಾಗ ಈ ಬ್ರಿಡ್ಜ್ ಇರಲಿಲ್ಲ. ಇವಾಗ ಯಾವುದು ಹೊಸ ಬ್ರಿಡ್ಜ್ ಆಗಿದೆ. ಅದು ಇನ್ನೂ ಮಾಡ್ತಾ ಇದ್ದಾರೆ. ಲಾಸ್ಟ್ ಟೈಮ್ ಇದು ಕೆಳಗಡೆ ಹೋಗಿದ್ದು. ಹೌದು, ಇಲ್ಲಿ ಬಂದು ಅಲ್ಲಿ ಹೋಗಿ ಯಾವುದು ಹಳೇದೊಂದು ಇನ್ನೊಂದು ಬ್ರಿಡ್ಜ್ ಇದೆ, ಅಲ್ಲಿ ಇದೆ ಕರೆಕ್ಟು. ಅಲ್ಲಿಂದ ಒಯ್ದಿದ್ದು. ಈ ಸಲ ಇಲ್ಲೇ ಹೋಗ್ತಾ ಇದ್ದೀವಿ. ಕ್ರೇಜಿ, ಫ್ಯಾಂಟಾಸ್ಟಿಕ್ ಗುರು, ಫಂಟಾಸ್ಟಿಕ್. ಕ್ರೇಜಿ ಕ್ರೇಜಿ. ಈಗ ಒಂದು ಡ್ರೋನ್ ಬಿಟ್ಟರೆ ಹೆಂಗೆ ಝೀ ಅಂತ ತಕ್ಕದ ಇರೋದಲ್ಲ, ಮಸ್ತ್. ಇಲ್ಲಿ ಯಾವುದೋ ಡ್ಯಾಮ್ ಇದೆ. ಸೊ ಇಲ್ಲೊಂದು ಲೆಫ್ಟ್ ತಗೊಂಡ್ರೆ 73 ಕಿಲೋಮೀಟ್ರ್ ಇದೆ ಅಂತೆ. ನೋಡಿ ವ್ಯೂ ನೋಡಿ, ಏನು ಸಕ್ಕದಾಗಿದೆ. ಬೆಟ್ಟದ ಮೇಲೆ ನೋಡಿ ಫಾಗ್ ಹೆಂಗೆ ಸಕ್ಕದಾಗಿ ಕುಂತ್ಕೊಂಡಿದೆ. ಸಕ್ಕತ್ತು. ಅಲ್ಲಿದ್ದಿದ್ರೆ ಸಕ್ಕದಾಗಿರೋದು ಇವಾಗ ಮೇಲೆ, ಆ ಬೆಟ್ಟ ಮೇಲೆ. ಸೊ ಗಾಯ್ಸ್, ಇಲ್ಲೇ ಅನ್ನಪೂರ್ಣೇಶ್ವರಿ ಅಂತ ಯಾವುದೋ ಹೋಟ್ಲಿತ್ತು. ಇಲ್ಲೇ ಇಡ್ಲಿ ವಡೆ ತಿನ್ಕೊಂಡು ಹೋಗ್ತಾ ಇದ್ದೀವಿ. ಗೈಸ್ ನೋಡಿ, ಕ್ರೇಜಿ. ಮಹದೇಶ್ವರಂ ಬೆಟ್ಟಕ್ಕೆ 21 ಕಿಲೋಮೀಟ್ರ್ ಇದೆ. ತಾಳ್ಬೆಟ್ಟ ಎಷ್ಟಿದೆಯೋ ಗೊತ್ತಿಲ್ಲ. ಬನ್ನಿ, ಅದ್ರ ಹತ್ರ ಹೋದ್ಮೇಲೆ ಸಿಗ್ತೀನಿ. ತಾಳ್ಬೆಟ್ಟಕ್ಕೆ ಬಂದು ಸೊ ಗೈಸ್, ಈಗ ಇಲ್ಲೋಗಿ ಕೈ ಮುಕ್ಕೊಂಡು ಧೂಪ ಹಾಕ್ಬಿಟ್ಟು ಬಂದು. ಬ್ಯಾಟ್ರಿ ಅರೇಂಜ್ ಆಗಿದೆ. ಇದೊಂದು ಫುಲ್ ಮೇಲೆ ಹಾಕೊಂಡು ಹೋಗ್ಬಿಡ್ತೀನಿ, ಆಮೇಲೆ ಚೇಂಜ್ ಮಾಡ್ಕೊತೀನಿ. ಫುಲ್ ವೀಡಿಯೋ ಮಾಡೋಣ ಹತ್ತದು. ಕ್ರೇಜಿ ಗುರು, ವ್ಯೂ ಮಾತ್ರ ಯಪ್ಪ ಮಸ್ತ ರೇ ಮಸ್ತ.
ಮೂರು ನೋಡಿ ನಮ್ಮ ಮುದ್ದು ಮಾದಪ್ಪನ್ನ. ವಾವ್, ಫಂಟಾಸ್ಟಿಕ್ ಮಾದಪ್ಪ. ದರ್ಶನನೂ ಆಯಿತು, ನನ್ನ ಫ್ರೆಂಡ್ ಗಾಡಿಗೆ ಪೂಜೆನೂ ಆಯಿತು, ಎಲ್ಲ ಆಯಿತು. ಈಗ ಆಚೆ ಬಂದಿದ್ದೀವಿ. ಸೊ ಗಾಯ್ಸ್, ಇವಾಗ ಬೆಟ್ಟದಿಂದ ಹೊಡ್ತಾಯಿದ್ದೀವಿ. ಡ್ರೋನ್ ಶಾಟ್ ಎಲ್ಲ ತೆಗಿಯೋಕ್ಕೆ ಟ್ರೈ ಮಾಡಿದೆ, ಇನ್ನು ಅಂಥ ಪಂಟ್ರೆಲ್ಲ ಆಗಿಲ್ಲ, ಏನೋ ಸುಮಾರಾಗಿ ತೆಗ್ದಿದ್ದೀನಿ ಬಂದಂಗೆ. ಸೊ ಇವಾಗ ಸೀದಾ ತಾಳ್ಬೆಟ್ಟಕ್ಕೆ ಹೋಗೋಣ.
ಸೊ ಗಾಯ್ಸ್ ಇಲ್ಲೇ ಬ್ರಿಡ್ಜ್ ಮೇಲೆ ಡ್ರೋನ್ ಶಾಟ್ ಎಲ್ಲ ತಕ್ಕೊಂಡು ರೀಲ್ಸ್ ಮಾಡ್ಕೊಂಡು ನಿಂತಿದ್ದು. ಸೊ ಇವಾಗ ಹೋಗ್ತಾ ಇದ್ದೀವಿ. ಒಳ್ಳೆ ಚೆನ್ನಾಗಿ ಡ್ರೋನ್ ಶಾಟ್ ಬಂದಿದ್ದೆ ಅಂತ ಅನಿಸುತ್ತೆ, ನೋಡಿದಾಗಲೇ ಗೊತ್ತಾಗುತ್ತೆ. ಓಕೆ ಬನ್ನಿ ಹೋಗೋಣ ಅಷ್ಟೇ. ಸೊ ಇದಿಷ್ಟು ಈ ವರ್ಷದ ಮೊದಲನೆಯ ರೈಡ್ ನಂದು ಮಲೆ ಮಹದೇಶ್ವರ ಬೆಟ್ಟಕ್ಕೆ ಬಂದಿದ್ದು. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.